ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದ ಸಭೆಯಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರ್ತಕ್ಕಂಥ ನಿರ್ಣಯ ಮಾಡಿದ್ದು ಅತ್ಯಂತ ಖಂಡನೀಯ. ಸಿದ್ದರಾಮಯ್ಯನವರು ಇವತ್ತು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇರಿದಂತ ತುರ್ತು ಪರಿಸ್ಥಿತಿಯ ನೆನಪಿಗೆ ಬರ್ತದೆ. ನಮಗೂ ಒಂದು ಕಡೆ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರಿದ್ರು ಅದೇ ರೀತಿ ಆಡಳಿತವನ್ನ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾರೆ. ನಿಷೇಧ ಮಾಡ್ತಕ್ಕಂಥದ್ದು, ನಿರ್ಬಂಧ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿರ್ಣಯ ಆಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಂತ ಸಂದರ್ಭ. ಸಿದ್ದರಾಮಯ್ಯನವರು ಒಂದು ನೆನಪನ್ನು ಇಟ್ಟುಕೊಳ್ಬೇಕು, ಜನ ಒಂದು ಕಡೆ ಪ್ರವಾಹದಿಂದ ಮತ್ತು ಅತಿವೃಷ್ಟಿಯಿಂದ ಹಾನಿಯಾಗಿ ರೈತರು ಸುಮಾರು 40 ಲಕ್ಷ ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ, ಅವ್ರ ಕಡೆ ಲಕ್ಷ್ಯ ಇಲ್ಲ. ಎರಡನೇದಾಗಿ ಲಕ್ಷಾಂತರ ಜನ ಇವತ್ತು ಮನೆ ಮಠಗಳನ್ನ ಅತಿವೃಷ್ಟಿ ಸಂದರ್ಭದಲ್ಲಿ ಕಳ್ಕೊಂಡು ನಿರ್ಗತಿಕರಾಗಿದ್ದಾರೆ, ಗುಡಿ ಗುಂಡಾರ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರ ಕಡೆ ಲಕ್ಷ್ಯ ಇಲ್ಲ. ಮತ್ತು ಬರೀ ಇಂಥ ಗಿಮಿಕ್ಗಳನ್ನೇ ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಅಂತಾರ, ಜನಗಣತಿ ಮಾಡ್ತೀವಿ ಅಂತಾರ, ಮತ್ತು ಸಮಾಜ ಮೇಲೆ ನಿರ್ಬಂಧ ಹೇರ್ತಕ್ಕಂಥ ಇಂಥ ಕೃತಿಗಳನ್ನ ಮುನ್ನೆಲೆಗೆ ತರುವುದರ ಮುಖಾಂತರ ಆಡಳಿತದಲ್ಲಿ ಏನು ವಿಫಲರಾಗಿದ್ದಾರ, ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಅಂಥವನ್ನೆಲ್ಲವನ್ನು ಮರೆಮಾಚಲಿಕ್ಕೆ ಸಿದ್ದರಾಮಯ್ಯನವರು ಇಂಥ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. 6.5 ಕೋಟಿ ಜನ ನಿಮ್ಮನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಂಥ ನಿರ್ಣಯಗಳನ್ನ ಕೈಬಿಡಿ. ಸಮಾಜದಲ್ಲಿ ಅವರಷ್ಟಕ್ಕೆ ಅವರು ಅವ್ರ ಧರ್ಮ ಸಂಸ್ಕೃತಿಯಲ್ಲಿ ಬದುಕ್ತಾ ಇರ್ತಾರ, ದೇಶದ ಅಭಿವೃದ್ಧಿಗಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಮತ್ತು RSS ಚಟುವಟಿಕೆ ಅಂದ್ರ ಅದೇನು ಉಗ್ರಗಾಮಿಗಳ ಚಟುವಟಿಕೆ ಅಲ್ಲ, ದೇಶಭಕ್ತರ ಒಂದು ಸಂಸ್ಥೆ. 100 ವರ್ಷಗಳ ಕಾಲ ದೇಶದಲ್ಲಿ ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು, ದೇಶ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಮನೆ ಮಠಗಳನ್ನು ತೊರೆದು ಸಂತರ ರೀತಿಯಲ್ಲಿ ಇವತ್ತು RSSನವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇಂಥ ಹೀನ ಕೃತ್ಯಗಳನ್ನ ನಡೆಸ್ತಕ್ಕಂಥದ್ದು ಬಿಡಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ.